ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಹ್ಯಾಶ್ಟೈಲ್ ವಿತ್ ಲಾಗ್ ಚಾನಲ್ನ ಯಶೋಆಚಾರ್ಯ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ನಮ್ಮನೆಗೊಂದು ಪ್ರಾಡಕ್ಟ್ ಬಂದಿದೆ ನೋಡಿ, ತುಂಬಾ ಸುಂದರವಾಗಿದೆ. ಅದಕ್ಕೆ ಒಂದು ಲಾಗ್ ಮಾಡೋಣ ಅಂತ ವಿಡಿಯೋ ಮಾಡ್ಕೊಂಡೆ. ಇದು ಏನು ಅಂದ್ರೆ ಯಾವುದೇ ರೀತಿ ಸ್ಟಿಕ್ಕರ್ ಅಲ್ಲ ಇದು. ನೋಡಿ, ಇದೊಂದು ಡೋರ್ ಮ್ಯಾಟ್. ಹಾಗೆ ಇನ್ನೊಂದು ಡೋರ್ ಮ್ಯಾಟ್ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ, ರಂಗೋಲಿ ತರ ಇದೆ. ನನ್ಗಂತೂ ತುಂಬಾ ಖುಷಿ ಆಯ್ತು ಈ ಮ್ಯಾಟ್ ನೋಡಿ. ಹಾಗಾಗಿ ನಿಮ್ ಜೊತೆನೆ ಹಂಚ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದೆ. ಹಾಗೆ ಈ ಡೋರ್ ಮ್ಯಾಟ್ ನ ಮನೆ ಎಂಟ್ರೆನ್ಸ್ ಪ್ರಧಾನ ಬಾಗಿಲ ಎದುರುಗಡೆ ಹಾಕಿದ್ರೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಒಳಗಡೆ ಯಾರಾದ್ರೂ ಬರ್ತಾ ಇದ್ದಂಗೆನೆ ಯಾವ್ದೋ ಸ್ಟಿಕ್ಕರ್ ಅಂಟಿಸಿದ್ದಾರೆ ಅಥವಾ ಟೈಲ್ಸೇ ಈ ಡಿಸೈನ್ ಅಲ್ಲಿ ಇದೆ ಅಂತ ಅನ್ಕೊಳ್ಬಹುದು. ಆ ರೀತಿಯಾಗಿದೆ. ನಿಮ್ಮ ಮನೇಲೂ ಈ ತರ ಮ್ಯಾಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಒಂದ್ ವಾರದ ಹಿಂದೆನೆ ಬೇರೆ ಮ್ಯಾಟ್ ತಕೊಂಡ್ ಬಂದಿದ್ರು. ಆ ಮ್ಯಾಟ್ ಅಂತೂ ಒಂದು ವಾರಕ್ಕೆನೆ ಫುಲ್ ಎಲ್ಲ ಹಿಂಗೆ ಸುತ್ಕೊಂಡ್ ಬರ್ತಾ ಇದೆ. ಎಷ್ಟೇ ಸರಿ ಮಾಡೋಕ್ ನೋಡ್ರು ಸರಿ ಆಗಲ್ಲ ಅದು. ಬಿಸಿಲಲ್ಲೆಲ್ಲ ಹಾಕಿದ್ವಿ, ಆದ್ರೂ ಕೂಡ ಅದೇ ರೀತಿ ಆಗ್ತಿದೆ ಪದೇ ಪದೇ. ಮನೆ ಒಳಗಡೆ ನೋಡೋಕ್ಕೂ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ನಮ್ಮ ಹಸ್ಬೆಂಡ್ ಮೀಶೋದಲ್ಲಿ ಇದೆರಡು ಪ್ರಾಡಕ್ಟ್ ನ ಬುಕ್ ಮಾಡಿದ್ರು. ನೋಡೋಣ ಕ್ವಾಲಿಟಿ ಹೇಗಿರುತ್ತೆ ಏನು ಚೆಕ್ ಮಾಡೋಣ ಅಂತ ಬೈ ಮಾಡಿದ್ವಿ. ತುಂಬಾ ಚೆನ್ನಾಗೇ ಬಂದಿದೆ. ಹಾಗೆ ಈ ಮ್ಯಾಟ್ ಅಲ್ಲಿ ಕಾಲು ಒರೆಸ್ಕೊಂಡ್ರೆ ಕಾಲಲ್ಲಿರುವ ಧೂಳು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಕ್ಕಷ್ಟೇ ಚೆನ್ನಾಗಿದೆ, ವೇಸ್ಟ್ ಪ್ರಾಡಕ್ಟ್ ಅಂತ ಏನಿಲ್ಲ. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಇದು. ಹಾಗೆ ರಂಗೋಲಿ ಇರೋ ಮ್ಯಾಟು ದೇವ್ರ ಮನೆ ಎದುರುಗಡೆ ಹಾಕಿದೀವಿ. ಎದುರುಗಡೆನೆ ರಂಗೋಲಿ ಹಾಕ್ದಂಗೆ ಇದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಕಾಲು ಒರೆಸ್ಕೊಂಡು ಕೂಡ ದೇವ್ರ ಕೋಣೆ ಒಳಗಡೆ ನಾವು ಹೋಗ್ಬೋದು. ಹಾಗೆ ಈ ಫ್ಲವರ್ ಮ್ಯಾಟ್ ಕ್ವಾಲಿಟಿ ಜೊತೆಗೆ ಇದರ ಗ್ರಿಪ್ ಕೂಡ ಚೆನ್ನಾಗಿದೆ. ಟೈಲ್ಸ್ಗೆ ಹೊಂದ್ಕೊಳ್ಳುತ್ತೆ, ಎಲ್ಲೂ ಕೂಡ ಇದು ಜಾರಲ್ಲ. ನೋಡಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಗ್ರಿಪ್ ಆಗಿ ಟೈಲ್ಸ್ ಮೇಲೆ ನಿಂತ್ಕೊಳ್ಳೋಕೋಸ್ಕರ. ಇದರಲ್ಲಿ ಕಾಲಿಟ್ಟರೆ ಜಾರಲ್ಲ. ಬಟ್ ಈ ರಂಗೋಲಿ ಮ್ಯಾಟು ಉಲ್ಲನ್ನಿಂದ ಮಾಡಿರೋದ್ರಿಂದ ಯಾವುದೇ ರೀತಿ ಗ್ರಿಪ್ ಇಲ್ಲ ಇದಕ್ಕೆ. ಟೈಲ್ಸ್ ನೆಲ ಮೇಲೆ ಜಾರತ್ತೆ. ನೋಡೋಕೆ ತುಂಬಾ ಸುಂದರವಾಗಿದೆ. ಬಟ್ ಮಕ್ಕಳೆಲ್ಲ ಇದ್ರೆ ಸ್ವಲ್ಪ ಹುಷಾರಾಗಿ ಓಡಾಡ್ಬೇಕಾಗತ್ತೆ. ಉಲ್ಲನ್ನಲ್ಲಿ ಮಾಡಿರೋದ್ರಿಂದ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗೇನೆ ಬಂದಿದೆ. ನಿಮ್ಗೂ ಕೂಡ ಈ ಮ್ಯಾಟ್ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ, ಲಿಂಕ್ ಕಳಿಸೋ ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ಇದು ಯಾವುದೇ ಪೇಡ್ ಪ್ರಮೋಷನ್ ಅಲ್ಲ. ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನೀವು ಕೂಡ ಬೈ ಮಾಡ್ಕೋಬಹುದು. ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.